ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳ್ತಾ, ದ್ವಾದಶ ರಾಶಿಗಳಿಗೆ ಜೂನ್ ಮಾಸದಲ್ಲಿ ಯಾವ ರೀತಿ ಗ್ರಹ ಅನುಕೂಲತೆ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ದ್ವಾದಶ ರಾಶಿಗಳ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಮಾಡ್ತಾ ಬಂದಿದ್ದೇವೆ. ಈ ದಿನ ಪ್ರಮುಖವಾಗಿ ನಾವು ಕನ್ಯಾ ರಾಶಿ, ಬುಧ ಅಧಿಪತಿಯಾಗಿರುವಂತಹ ಕನ್ಯಾ ರಾಶಿಯ ಜೂನ್ ಮಾಸ ಗೋಚಾರ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿ ಇಷ್ಟುವರೆಗೂ ಕೂಡ ಗುರುಬಲ ಇಲ್ಲ. ಇಲ್ಲಿಯವರೆಗೂ ಬಹಳಷ್ಟು ಆತಂಕಗಳು, ಇಲ್ಲಿಯವರೆಗೂ ಬಹಳಷ್ಟು ಸಂಕಷ್ಟಗಳನ್ನು ನೋಡಿರುವಂತಹ ಕನ್ಯಾ ರಾಶಿಯವರಿಗೆ ಜೂನ್ ಮಾಸದಿಂದ ಈ ಗುರು ಬದಲಾವಣೆ, ಪ್ರಮುಖವಾಗಿ ದೇವಗುರು ಬೃಹಸ್ಪತಿ ಮಿಥುನ ರಾಶಿಯಿಂದ ಕಟಕ ರಾಶಿ ತನ್ನ ಉಚ್ಚರ ಸ್ಥಾನವಾಗಿರುವಂತಹ, ದಿಗ್ಬಲ ಸ್ಥಾನವಾಗಿರುವಂತಹ, ಸದೃಢನಾಗುವಂತಹ ಈ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಹೊಂದುವಂತಹ ಸಂದರ್ಭಗಳಲ್ಲಿ ಈ ಪರ್ಟಿಕ್ಯುಲರ್ ಆಗಿ ದೀರ್ಘ ಸಂಚಾರ ಗ್ರಹಗಳಲ್ಲಿ ದೇವಗುರು ಬೃಹಸ್ಪತಿ ರಾಹು ಅನುಕೂಲವಾಗಿದ್ದರೆ, ಮಾಸಗ್ರಹಗಳು ಅಂದರೆ ಅಲ್ಪಕಾಲ ಗ್ರಹಗಳಲ್ಲಿ ಪ್ರಮುಖವಾಗಿ ಇವರಿಗೆ ರವಿ ಬುಧ ಶುಕ್ರರು ಅನುಕೂಲವಾಗಿದ್ದಾರೆ. ಒಟ್ಟಾಗಿ 5 ಪ್ರಧಾನ ಗ್ರಹಗಳು ಕನ್ಯಾ ರಾಶಿಯವರಿಗೆ ಈ ಜೂನ್ ಮಾಸವನ್ನು ಅಧಿಕ ಅದೃಷ್ಟ ಮಾಸವಾಗಿ ಕನ್ವರ್ಟ್ ಮಾಡ್ತಾ ಇದೆ. ಬುಧ, ರವಿ, ಶುಕ್ರ, ದೇವಗುರು ಬೃಹಸ್ಪತಿ ಮತ್ತು ರಾಹು, ಈ 5 ಗ್ರಹಗಳು ವಿಶೇಷವಾಗಿ ಯೋಗವನ್ನು ನೀಡುತ್ತಾ ಒಂದು ಅದೃಷ್ಟವಾಗಿರುವಂತಹ ಮಾಸವಾಗಿ ಈ ಜೂನ್ ಮಾಸವನ್ನು ಈ ಕನ್ಯಾ ರಾಶಿಯವರಿಗೆ ನೀಡ್ತಾ ಇದ್ದಾರೆ. ರಾಶ್ಯಾಧಿಪತಿ ಮತ್ತು ದಶಮಾಧಿಪತಿಯಾಗಿರುವಂತಹ ಬುಧ ಮಹಾಶಯ ದಶಮ ಸ್ಥಾನದಲ್ಲಿ ತುಂಬ ಅನುಕೂಲವಾಗಿದ್ದಾರೆ. ದಶಮ ಸ್ಥಾನ ಅಂದರೆ ವೃತ್ತಿ ಉದ್ಯೋಗ ಸ್ಥಾನ, ರಾಜ್ಯಸ್ಥಾನ, ಕರ್ಮಸ್ಥಾನ ಅಂತ ಹೇಳ್ತಾ ಇರ್ತೇವೆ. ಸೊ ದಶಮದಲ್ಲಿ ರಾಶ್ಯಾಧಿಪತಿ ಅನುಕೂಲವಾಗಿರೋದ್ರಿಂದ ಮುಖ್ಯವಾಗಿ ಹೆಲ್ತ್ ಈಸ್ ವೆಲ್ತ್ ಅಲ್ವಾ, ಪ್ರಮುಖವಾಗಿ ಆರೋಗ್ಯವು ಸದಾರೋಗ್ಯಂ ನಿತ್ಯ ಸಂತೋಷಂ ಅನ್ನೋ ರೀತಿಯಲ್ಲಿ ಆರೋಗ್ಯವು ಚೆನ್ನಾಗಿರುತ್ತೆ. ನಿಮ್ಮ ಕೌಟುಂಬಿಕ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ನೀವು ವಿಸಿಟ್ ಮಾಡುವಂತಹ ಪ್ರದೇಶಗಳಾಗಿರಬಹುದು, ನಿಮ್ಮ ಕುಟುಂಬ ಸದಸ್ಯರ ಜೊತೆ ಕಳೆಯುವಂತಹ ಕಾಲ ಆಗಿರಬಹುದು, ನಿಮಗೆ ಅಧಿಕವಾಗಿ ಮನಸ್ಸಂತೋಷವನ್ನು ನೀಡುತ್ತೆ, ಮನಃಶಾಂತಿಯನ್ನು ನೀಡುತ್ತೆ. ಇನ್ನು ಮೇನ್ ಬೇಕಾಗಿರೋದು ಹೆಲ್ತ್ ಆದಮೇಲೆ ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಬುಧ ದಶಮ ಸ್ಥಾನದಲ್ಲಿ ಇರೋದರಿಂದ, ಶುಕ್ರ, ಗುರು, ರಾಹು ಮತ್ತು ರವಿಯ ಅನುಗ್ರಹ ಇರೋದರಿಂದ ಕನ್ಯಾ ರಾಶಿಯವರಿಗೆ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸನ್ನು ಪಡೆಯೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿದೆ. ಅಯ್ಯೋ ಮತ್ತು ನಮಗೆ ಬರ್ತಾ ಇಲ್ಲ, ನಾವು ಕನ್ಯಾ ರಾಶಿಯವರು ತುಂಬ ಸಮಸ್ಯೆಗಳಿದೆ, ನಮ್ಗೆ ಯಾವ ರೀತಿ ಇದೆ ಅಂತ ಹೇಳುವುದಾದರೆ, ಅದು ಪರ್ಟಿಕ್ಯುಲರ್ ಆಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ದಶೆ, ಅಂತರ್ದಶೆ, ಈಗ ನಡೀತಾ ಇರುವಂತಹ ಗ್ರಹಗಳ ಸ್ಥಿತಿ ಇತ್ಯಾದಿ ವಿಷಯಗಳ ಮೇಲೆ ಈ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿರುತ್ತೆ. ಆಲ್ಮೋಸ್ಟ್ ಕನ್ಯಾ ರಾಶಿಯವರಿಗೆ ದಶೆ ತಿರುಗಿದೆ ಈ ಜೂನ್ ಮಾಸ. ಅದ್ಭುತವಾಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ, ಆದ್ರೂ ಕೂಡ ಸಮಸ್ಯೆಗಳಿದೆ ಅನ್ನುವಂಥ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮ. ಮುಖ್ಯವಾಗಿ ಈ ಮಾಸದಲ್ಲಿ ಮನೆಗೆ ಬೇಕಾಗಿರುವಂತಹ ಬೆಲೆ ಬಾಳುವಂತಹ ಈ ಗೃಹಕ್ಕೆ ಸಂಬಂಧಪಟ್ಟಿರುವಂತಹ ಉಪಕರಣಗಳು, ಸೋಫಾ, ಫ್ರಿಡ್ಜ್, ವಾಷಿಂಗ್ ಮಿಷಿನು, ಅಥವಾ ನವೀನದಲ್ಲಿ ಈಗ ಹೋಮ್ ಡೆಕೋರೇಷನ್, ಹೋಮ್ ಥಿಯೇಟರ್ ಅಂತ ಹೇಳಿಬಿಟ್ಟು ಈಗ ಪರ್ಟಿಕ್ಯುಲರಾಗಿ ಇಂಟೀರಿಯರ್ ಡಿಸೈನಿಂಗ್ ಅಂತ ಬಂದಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಮನೆ ಅಂತ ಹೇಳಿಬಿಟ್ಟು ಇಂಟೀರಿಯರ್ ಡಿಸೈನಿಂಗ್ ಮಾಡಿಸೋದು, ವಾಹನಗಳನ್ನು ಪರ್ಚೇಸ್ ಮಾಡೋದು, ಆಭರಣಗಳನ್ನು ಪರ್ಚೇಸ್ ಮಾಡೋದು ಇತ್ಯಾದಿ ವಿಷಯಗಳು ಈ ಮಾಸದಲ್ಲಿ ಈ ಕನ್ಯಾ ರಾಶಿಯವರಿಗೆ ಕೂಡಿ ಬರುವುದಕ್ಕೆ, ಇತ್ಯಾದಿ ವಿಷಯಗಳನ್ನು ಕೊಳ್ಳುವುದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯವನ್ನು ಗೋಚಾರ ಫಲಗಳು ನಿಮಗೆ ಈ ರೀತಿ ಅವಕಾಶಗಳನ್ನು ನೀಡಬಹುದು. ಇನ್ನು ಧನ ಲಾಭಾಧಿಪತಿ ಅಂತ ಹೇಳ್ತಿರ್ತೀವಿ, ಅಂದರೆ 2ನೇ ಮನೆ ಧನ ಕುಟುಂಬ ಸ್ಥಾನ ಮತ್ತು ಏಕಾದಶ ಲಾಭಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಶುಕ್ರ ನಿಮಗೆ ಒಳ್ಳೆಯ ರೀತಿಯಲ್ಲಿ ನಿಮ್ಮ ನೇಮು, ಫೇಮು, ನಿಮ್ಮ ಪ್ರತಿಭೆ, ಶುಕ್ರ ಅಂದ್ರೇ ಕ್ರಿಯೇಟಿವಿಟಿ, ಶುಕ್ರ ಅಂದ್ರೇ ನೇಮ್ ಆ್ಯಂಡ್ ಫೇಮು, ಶುಕ್ರ ಅಂದ್ರೇ ವಿವಾಹ ಪ್ರಯತ್ನಗಳು, ಶುಕ್ರ ಅಂದ್ರೇ
ಗೌರವ, ಈ ರೀತಿ ನಿಮ್ಮ ಗೌರವವನ್ನು ಬೆಳೆಸ್ಕೊಳ್ಳೋದಕ್ಕೆ, ನಿಮ್ಮ ಪ್ರತಿಭೆಗೆ ತಕ್ಕ, ನಿಮ್ಮ ಸೃಜನಶೀಲತೆಗೆ ತಕ್ಕ ಅವಕಾಶಗಳನ್ನು ತರುವುದಕ್ಕೆ, ಒಳ್ಳೆಯ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಗುರುತಿಸಿ ಅವರು ನಿಮಗೆ ಸಾಕಷ್ಟು ಅದ್ಭುತವಾಗಿರುವಂತಹ ಅವಕಾಶಗಳನ್ನು ನೀಡುವುದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಇಲ್ಲಿ 20ನೇ ತಾರೀಕುವರೆಗೂ ಕೂಡ ಕುಜ ಮಹಾಶಯ ಕನ್ಯಾ ರಾಶಿಗೆ ಅನುಕೂಲ ಇಲ್ಲ. ಕುಜ ಮಹಾಶಯ ಈ ನಿಮಗೆ ತೃತೀಯ ಮತ್ತು ಅಷ್ಟಮಾಧಿಪತಿಯಾಗಿರ್ತಾರೆ. ಸೊ ಕುಜ ಮಹಾಶಯ ಈ ಸಂದರ್ಭದಲ್ಲಿ 20ನೇ ತಾರೀಕುವರೆಗೂ ಈ ಸಿಬ್ಲಿಂಗ್ ಪ್ಲೇಸ್ ಅಂತ ಹೇಳ್ತಿರ್ತೀವಿ, ವ್ಯವಹಾರಗಳ ಸ್ಥಾನ ಅಂತ ಹೇಳ್ತಿರ್ತೀವಿ, ಧೈರ್ಯ ಪರಾಕ್ರಮ ಸ್ಥಾನ ಅಂತ ಹೇಳ್ತಿರ್ತೀವಿ. ಸೊ ಈ ಸಂದರ್ಭದಲ್ಲಿ 20ನೇ ತಾರೀಕುವರೆಗೂ ಕೂಡ ಕೆಲವೊಂದು ವಿಷಯಗಳ ಆದಾಯ ಇದ್ದರೂ, ಆರೋಗ್ಯ ಇದ್ದರೂ, ಎಲ್ಲ ರೀತಿಯ ಅನುಕೂಲತೆ ಇದ್ದರೂ, ಇನ್ ಕೇಸ್ ನಿಮ್ಗೆ ಏನಾದರೂ ಸಾಲಗಳು ಮಾಡಿದರೆ ಸಾಲದ ಸಮಸ್ಯೆಗಳನ್ನೋದಿರುತ್ತೆ. ಅಥವಾ ನಿಮ್ಮ ಸಹೋದರ ಸಹೋದರಿಯರು ಅಥವಾ ನಿಮ್ಮ ಕಲೀಗ್ಸು, ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ನಿಮ್ಮ ಸ್ಟಾಫು, ನಿಮ್ಮ ಸಿಬ್ಬಂದಿ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಮಾಡುವಂತಹ ರೀತಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಅದನ್ನು ತೀರಿಸಲಿಕ್ಕೆ, ಅದನ್ನು ಪರಿಷ್ಕಾರ ಮಾಡೋದಕ್ಕೆ ನೀವೇ ಮತ್ತೆ ಮುಂದೆ ನಿಂತ್ಕೊಂಡು ಆ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಬೇಕಾಗಿರುತ್ತೆ. ಕುಜ ಮುಖ್ಯವಾಗಿ ಅಷ್ಟಮಾಧಿಪತಿ. ಸೊ ಆಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಲ್ಯಾಂಡ್ ಡಿಸ್ಪ್ಯೂಟ್ಸ್, ವಿವಾದಗಳು, ಕೋರ್ಟ್ ಕೇಸಸ್ ವಿಷಯಗಳಾಗಿರಬಹುದು, ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನೋದು ಸ್ವಲ್ಪ 20ನೇ ತಾರೀಕುವರೆಗೂ ಸ್ವಲ್ಪ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಕೆಲವೊಂದು ವಿಷಯಗಳಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯೋರಿಗೆ, ಕನ್ಯಾ ರಾಶಿಯವರಿಗೆ ಇನ್ ಕೇಸ್ ನಿಮ್ಮ ಕೊಟ್ಟಿರುವಂತಹ ಎಕ್ಸಾಮ್ ಡೇಟು ಆಫ್ಟರ್ 20th ಇದ್ದರೆ ಮಾತ್ರ ಅದ್ಭುತವಾಗಿ ನಿಮ್ಮ ಮಾಡುವಂತಹ ಸಾಧನೆ, ನೀವು ಮಾಡುವಂತಹ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಫಲಗಳನ್ನು ಸಾಧಿಸಬಹುದು. ಬಟ್ 20ನೇ ತಾರೀಕು ಒಳಗಡೆ ಇದ್ದರೆ ಸ್ವಲ್ಪ ತುಂಬ ಕಷ್ಟಪಟ್ಟು ಯಾವುದೇ ರೀತಿಯಲ್ಲಿ ಓವರ್ ಕಾನ್ಫಿಡೆನ್ಸ್ ಇಲ್ಲದೆ ನೀವು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ನಿಮ್ಮ ಅಕಾಡೆಮಿಕ್ ಪರೀಕ್ಷೆಗಳು, ನೀವು ತಗೊಳ್ಳುವಂತಹ ವಿದ್ಯಾಭ್ಯಾಸಕ್ಕೆ ತಗೊಳ್ಳುವಂತಹ ಪ್ರಯತ್ನಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಇನ್ನು ದೇವಗುರು ಬೃಹಸ್ಪತಿ ಅದ್ಭುತ ರೀತಿಯಲ್ಲಿ ಇಲ್ಲಿಯವರೆಗೂ ಕನ್ಯಾ ರಾಶಿಯವರು, ಕನ್ಯಾ ಲಗ್ನದವರು ನಮಗೆ ಗುರುಬಲ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ದಶಮ ಸ್ಥಾನದಲ್ಲಿರುವಂತಹ ಗುರು ಅಷ್ಟು ಅನುಕೂಲ ಇರಲಿಲ್ಲ. ಬಟ್ ಈಗ ಲಾಭಸ್ಥಾನಕ್ಕೆ ಆಗಮ ಆಗಿರುವಂತಹ ದೇವಗುರು ಬೃಹಸ್ಪತಿ ಚತುರ್ಥ ಸಪ್ತಮಾಧಿಪತಿಯಾಗಿರುವಂಥದ್ರಿಂದ ಚತುರ್ಥ ಸ್ಥಾನ ಫಲಗಳು, ಚತುರ್ಥ ಸ್ಥಾನ ಅಂದರೆ ಜನ್ಮಸ್ಥಾನ, ತಾಯಿ, ವಾಹನಗಳು, ಕಮ್ಯುನಿಕೇಷನ್. ಸಪ್ತಮ ಸ್ಥಾನ ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು, ವಿವಾಹ ಪ್ರಯತ್ನಗಳು, ವೈವಾಹಿಕ ಜೀವನ. ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ದೇವಗುರು ಬೃಹಸ್ಪತಿ ನಿಮಗೆ ಅನೇಕ ವಿಧವಾಗಿರುವಂತಹ ಅದ್ಭುತ ರೀತಿಯಲ್ಲಿ ಫಲಗಳನ್ನು ನೀಡ್ತಾ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ವಾಹನಗಳ ಸ್ಥಾನ ಆಗಿರೋದ್ರಿಂದ, ಪ್ರಾಪರ್ಟಿ ಸ್ಥಾನ ಚತುರ್ಥ ಸ್ಥಾನ ಆಗಿರೋದ್ರಿಂದ, ಭೂಮಿಗೆ ಸಂಬಂಧಪಟ್ಟಿರುವಂತಹ ಸ್ಥಾನ ಚತುರ್ಥ ಸ್ಥಾನ ಆಗಿರೋದ್ರಿಂದ ಜಮೀನು ಪರ್ಚೇಸ್ ಮಾಡಬೇಕು, ವೆಹಿಕಲ್ ಪರ್ಚೇಸ್ ಮಾಡಬೇಕು, ಅಥವಾ ವಿವಾಹ ಪ್ರಯತ್ನಗಳು ಮಾಡ್ತಾ ಇದ್ದೀವಿ, ಫಲಕಾರಿ ಆಗ್ತಾ ಇಲ್ಲ, ಕೌಟುಂಬಿಕ ಸಮಸ್ಯೆಗಳು ತುಂಬ ದಿನಗಳಿಂದ ಕಾಡ್ತಾ ಇದೆ, ಅಪಾರ್ಥಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ವಿವಾದಗಳು ನಡೀತಾ ಇದೆ. ಬಟ್ ಇಲ್ಲಿಂದ ಗುರು ಅದ್ಭುತವಾಗಿ ಯೋಗಕಾರಕನಾಗಿ ಲಾಭಸ್ಥಾನಕ್ಕೆ ಬಂದಿರೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಕೌಟುಂಬಿಕ ಸಂತೋಷ, ಸೌಖ್ಯಂ, ಸದಾನಂದಂ, ಆರೋಗ್ಯಂ, ನಿತ್ಯ ಸಂತೋಷಂ, ಪ್ರತಿಯೊಂದು ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನಗಳು ಸಫಲವಾಗುವುದಕ್ಕೆ, ನಿಮ್ಮ ಗೌರವ, ನಿಮ್ಮ ಹೆಸರು, ನಿಮ್ಮ ಕೀರ್ತಿ, ರೆಸ್ಪೆಕ್ಟ್ ದುಪ್ಪಟ್ಟು ಆಗೋದಕ್ಕೆ, ನೀವು ಈ ಪರ್ಟಿಕ್ಯುಲರಾಗಿ ಇಷ್ಟು ದಿನಗಳ ಕಾಲ ವೀಸಾಗೋಸ್ಕರ ಈ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು ವೀಸಾಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ, ಅಥವಾ PR ಪ್ರಯತ್ನ ಮಾಡ್ತಾ ಇರ್ತಾರೆ, ವಿದೇಶಗಳಲ್ಲಿ ಉದ್ಯೋಗಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಅಂತಹ ವ್ಯಕ್ತಿಗಳಿಗೆ ಈ 5 ತಿಂಗಳ ಕಾಲ ಅದ್ಭುತ ರೀತಿಯಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಸಫಲೀಕೃತವಾಗಿರುತ್ತೆ. ಮುಖ್ಯವಾಗಿ ಲಾಭಸ್ಥಾನ ಅಂದ್ರೇ ಮತ್ತು ಸಪ್ತಮಾಧಿಪತಿ ಸಪ್ತಮ ಅಂದ್ರೇ ವ್ಯಾಪಾರ, ಜಾಯಿಂಟ್ ವೆಂಚರ್ಸ್, ಪಾಲುದಾರಿಕೆ ವ್ಯವಹಾರಗಳು. ನಿಮ್ಮ ವ್ಯಾಪಾರಗಳಲ್ಲಿ ಇಷ್ಟು ಮುಂಚೆ ತುಂಬ ಡಿಲೇ ಆಗ್ತಾಯಿತ್ತು, ಲಾಭಗಳು ಬರೋದಕ್ಕೆ ತುಂಬ ಡಿಲೇ ಆಗ್ತಾಯಿತ್ತು, ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡಿಂಗ್, ಈ ಎಕ್ಸ್ಪೆನ್ಸಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಲಾಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಆದರೆ ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರಿಗೆ ತುಂಬ ಶೀಘ್ರದಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ, ಆ ಲಾಭಗಳನ್ನು ಮತ್ತಷ್ಟು ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಿ ಅದರಿಂದ ಉತ್ತಮ ರೀತಿಯಲ್ಲಿ ಕಸ್ಟಮರ್ ಬೇಸ್ನ ಪಡೆಯೋದಕ್ಕೆ ಈ ಸಂದರ್ಭ
ಅನುಕೂಲವಾಗಿರುತ್ತೆ. ಸೊ ಕುಜ ಮಾತ್ರ ನಿಮಗೆ 20ನೇ ತಾರೀಕುವರೆಗೂ ಅನುಕೂಲ ಇಲ್ಲ. ಈ ಸಾಲದ ಸಮಸ್ಯೆಗಳು ಅಥವಾ ಸಾಲದ ತೊಂದರೆಗಳು ಇರುವಂತಹ ವ್ಯಕ್ತಿಗಳು ಸ್ವಲ್ಪ ಈ ಕೆಲವೊಂದು ವಿಷಯಗಳಲ್ಲಿ ಸಾಲ ನೀಡಿರುವಂತಹ ವ್ಯಕ್ತಿಗಳ ಜೊತೆ, ಬ್ಯಾಂಕ್ಗಳ ಜೊತೆ, ಕಂಪನೀಸ್, ಈಗ ಆ್ಯಪ್ಸ್ ಅಂತ ಏನೋ ಬಂದಿದೆ, ಅವರ ಜೊತೆಗೆ ಮಾತಾಡುವಂತಹ ಸಂದರ್ಭಗಳಲ್ಲಿ, ಅವರ ಜೊತೆಗೆ ಕನ್ವಿನ್ಸ್ ಮಾಡುವಂತಹ ಸಂದರ್ಭಗಳಲ್ಲಿ ಅತಿರೇಕಕ್ಕೆ ಹೋಗಿ ಅನಾವಶ್ಯಕವಾಗಿ ಲೀಗಲ್ ಪ್ರಾಬ್ಲಮ್ಸಲ್ಲಿ ಸಿಗಾಕೊಳ್ಳೋಕ್ಕೆ ಹೋಗಬೇಡಿ. ಸೊ ಒಟ್ಟಾಗಿ ಕನ್ಯಾ ರಾಶಿಯವರಿಗೆ ಉದ್ಯೋಗ ಇಲ್ಲದಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗ ಪ್ರಾಪ್ತಿ, ಈ ಇಷ್ಟು ದಿನಗಳ ಕಾಲ ಅವಮಾನಗಳಿತ್ತು, ಅಪಮಾನಗಳಿತ್ತು, ಗೌರವ ಅನ್ನೋದಿರಲಿಲ್ಲ ಅನ್ನುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ನಿಮ್ಮ ಹೆಸರಿಗೆ ನೇಮು, ಫೇಮು, ಪ್ರೆಸ್ಟೀಜ್ ಎವ್ರಿಥಿಂಗ್ ಬರುತ್ತೆ. ಸಪ್ತಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು ಕೂಡ ಅನುಕೂಲವಾಗಿದ್ದಾರೆ. ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ, ಶುಭ ಕಾರ್ಯಗಳ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ, ಒಂದು ಮನೆ ಗೃಹ ನಿರ್ಮಾಣ ಮಾಡೋದಕ್ಕೆ, ಆಭರಣಗಳನ್ನು ಪರ್ಚೇಸ್ ಮಾಡೋದಕ್ಕೆ, ವಾಹನವನ್ನು ಪಡೆಯೋದಕ್ಕೆ, ಈ ಕೆಲವೊಂದು ಇಷ್ಟು ದಿನಗಳ ಕಾಲ ಶುಕ್ರನು ಅನುಕೂಲವಾಗಿದ್ದಾರೆ, ಗುರು ಅನುಕೂಲವಾಗಿದ್ದಾರೆ. ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಿಶ್ರ ಫಲಗಳು ಅಥವಾ ನಷ್ಟಗಳನ್ನು ನೋಡಿರುವಂತಹ ವ್ಯಕ್ತಿಗಳಿಗೆ, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟಲ್ಲಿ ಅನುಭವ ಇದ್ದು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಲಾಭಗಳನ್ನು ನೋಡುವಂತಹ ಅವಕಾಶಗಳು ಸಿಗಬಹುದು. ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುವಂತಹ ಯೋಗದಾಯಕ ಕಾಲ ಅಂತ ಹೇಳ್ತಾ, ಪ್ರಮುಖವಾಗಿ ಕುಜನ ಅನುಗ್ರಹಕ್ಕೋಸ್ಕರ ಈ ಮಾಸ ಕನ್ಯಾ ರಾಶಿಯವರು ತಪ್ಪದೇ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದಾಗಿರಬಹುದು. ಎರಳಿ ಮರ, ಬೇವಿನ ಮರ ಮಧ್ಯದಲ್ಲಿ ಮಾಡಿರುವಂತಹ ಜೋಡಿ ನಾಗು ಪ್ರತಿಷ್ಠೆಗೆ ಹಾಲಾಭಿಷೇಕ ಮಾಡುವುದಾಗಿರಬಹುದು, ಕೆಂಪು ಹೂವಿನಿಂದ ಅರ್ಚನೆ ಮಾಡುವುದಾಗಿರಬಹುದು, ತುಪ್ಪದ ದೀಪಾರಾಧನೆ ಮಾಡಿ 11 ಪ್ರದಕ್ಷಿಣೆಗಳು ಮಾಡುವುದಾಗಿರಬಹುದು. ಈ ಕುಜಗ್ರಹನಿಗೆ ಅನುಕೂಲವಾಗಿರುವಂತಹ ಕೆಂಪು ತೊಗರೆಬೇಳೆ, ಸದ್ಬ್ರಾಹ್ಮಣರಿಗೆ ಕೆಂಪು ತೊಗರೆಬೇಳೆ ಅಥವಾ ಕೆಂಪು ವಸ್ತ್ರ ಇತ್ಯಾದಿ ವಿಷಯಗಳನ್ನು ದಾನವಾಗಿ ನೀಡುವುದರಿಂದ ಕುಜನ ಅನುಗ್ರಹ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡಬಹುದು. ಸೊ ಒಟ್ಟಾಗಿ ತುಂಬ ದಿನಗಳ ನಂತರ ಕನ್ಯಾ ರಾಶಿಯವರಿಗೆ 5 ಪ್ರಧಾನ ಗ್ರಹಗಳು ಯೋಗದಾಯಕವಾಗಿದ್ದು, ಈ ಜೂನ್ ಮಾಸವನ್ನು ನಿಮ್ಮ ಪಾಲಿಗೆ, ನಿಮ್ಮ ಬಾಳಿಗೆ ಒಂದು ಅದೃಷ್ಟವಾಗಿರುವಂತಹ ಮಾಸವಾಗಿ ಈ ಗ್ರಹಸ್ಥಾನ ಅನ್ನೋದಿದೆ. ಅದರ ಜೊತೆಗೆ ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.